ನಾನು ಹುಟ್ಟಿದ್ದು ಚನ್ನಪಟ್ಟಣ ತಾಲೂಕಿನ ಅರ್ಲಾಳಸಂದ್ರ ಅಂತ ಅನ್ನೋ ಒಂದು ಗ್ರಾಮದಲ್ಲಿ, ರೈತಾಪಿ ಕುಟುಂಬದಲ್ಲಿ. ನಮ್ಮ ತಂದೆ ತಾಯಿ ಕಾಡೇಗೌಡರು ಮತ್ತು ಪಾರ್ವತಮ್ಮ ಅಂತ ಸಾಧಾರಣ ಮಧ್ಯಮ ದರ್ಜೆ ರೈತರು ನಾವು. ನಮ್ಮ ಅಣ್ಣನವರು 59ನೇ ಇಸ್ವಿಯಲ್ಲೇ MA ಪಾಸ್ ಮಾಡಿ ಅವರು ಲೆಕ್ಚರರ್ ಆದದ್ರಿಂದ ನಾನು 8ನೇ ಕ್ಲಾಸ್ ತನಕ ಹಳ್ಳಿ ಶಾಲೆಯಲ್ಲಿ ಓದಿ, ನಂತರ 9ನೇ ತರಗತಿಗೆ ಕೋಲಾರದಲ್ಲೇ ಅವರು ಲೆಕ್ಚರರ್ ಆಗಿದ್ದ ಜಾಗಕ್ಕೆ ನನ್ನ ಕರ್ಕೊಂಡು ಹೋದರು. ಅಲ್ಲಿಂದ ನಾನು ಅವರು ಟ್ರಾನ್ಸ್ಫರ್ ಆದ ಕಡೆಯಲ್ಲೆಲ್ಲ ಅವ್ರ ಜೊತೆಯಲ್ಲಿ ಹೋಗ್ತಾಯಿದ್ದೆ. ನಾನು ಕೋಲಾರ, ಹಾಸನ, ಮೈಸೂರಿನ ಮಹಾರಾಜ ಕಾಲೇಜ್, ಮಾನಸ ಗಂಗೋತ್ರಿ ಇಲ್ಲೆಲ್ಲ ಓದಿದೆ. BA ಮತ್ತು MA ನನಗೆ ರ್ಯಾಂಕ್ ಬಂತು. MA ಗೋಲ್ಡ್ ಮೆಡಲ್ ಸಹ ಸಿಕ್ತು. ಆಂಥ್ರಪಾಲಜಿ ಅಥವಾ ಮಾನವಶಾಸ್ತ್ರದಲ್ಲಿ ನಾನು MA ಮಾಡಿದೆ. ಮತ್ತು 1 ವರ್ಷ ನಾನು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮಾನಸ ಗಂಗೋತ್ರಿಯಲ್ಲಿ ಲೆಕ್ಚರರ್ ಆಗಿದ್ದೆ. ಆನಂತರ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್ನಲ್ಲಿ ನಾನು PhD ಮಾಡ್ತಾಯಿದ್ದೆ. ಆವಾಗಿನ ಬಹಳ ಪ್ರಖ್ಯಾತರಾದ ಪ್ರೊಫೆಸರ್ PK ಮಿಶ್ರಾ ಅವರ ಕೈ ಕೆಳಗೆ ನಾನು ಕೆಲಸ ಮಾಡಿದೆ. ನನ್ನ ಥೀಸಿಸ್ ಪ್ಲ್ಯಾನಿಂಗ್ ಆ್ಯಂಡ್ ದಿ ಪೂರ್, ಬಡ ಜನರ ಮೇಲೆ ನಮ್ಮ ಯೋಜನೆಗಳ ಪರಿಣಾಮ ಹೇಗಾಗಿದೆ ಅಥವಾ ಉದ್ದೇಶಿತ ಕಾರ್ಯಗಳು ಯಾಕೆ ನಡೆದಿಲ್ಲ ಅನ್ನೋದನ್ನು ಗ್ರೌಂಡ್ನಲ್ಲಿ ಎಕ್ಸಾಮಿನ್ ಮಾಡೋದು ನನ್ನ ಉದ್ದೇಶ ಆಗಿತ್ತು. ಇದಕ್ಕಾಗಿ ನಾನು ಹುಣಸೂರು, ಕೊಡಗು ಮತ್ತು ರಾಮನಗರ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ನನ್ನ ರಿಸರ್ಚನ್ನು ಮಾಡಿದೆ. ಈ PhD ಮುಗಿಯೋಕ್ಕಿಂತ ಮುಂಚೆನೇ ನಾನು ಕಾಂಪಿಟೇಟಿವ್ ಪರೀಕ್ಷೆ ತಗೊಂಡು ಸೆಂಟ್ರಲ್ ರಿಸರ್ವ್ ಪೊಲೀಸ್ನಲ್ಲಿ DYSP ಆಗಿ 76ನೇ ಡಿಸೆಂಬರ್ನಲ್ಲಿ ಸೇರಿಕೊಂಡೆ. ನನ್ನ ಉದ್ದೇಶ ಒಬ್ಬ ಆಂಥ್ರಪಾಲಜಿಸ್ಟ್ ಆಗಿ ನನ್ನ ಜೀವನ ರೂಪಿಸ್ಕೊಳ್ಬೇಕು ಅಂತ ಅನ್ನೋದು ನನ್ನ ಮಹದ ಆಕಾಂಕ್ಷೆಯಾಗಿತ್ತು. ಅದ್ರ ಹಿಂದೆ ವಿರಿಯರ್ ಎಲ್ವಿನ್ ಅನ್ನೋವಂಥ ಒಬ್ಬ ಮಹಾನ್ ಆಂಥ್ರಪಾಲಜಿಸ್ಟ್ನ ಆತ್ಮಚರಿತ್ರೆಯನ್ನು ಓದಿ ಅವನನ್ನು ನೋಡೋದಕ್ಕೆ ನಾರ್ತ್ ಈಸ್ಟ್ ಇಂಡಿಯಾ ಶಿಲಾಂಗ್ಗೆ ಹೋದೆ. ಆ ವೇಳೆಗೆ ಆತ ತೀರ್ ಹೋಗಿದ್ದ. ಅದು ನನಗೆ ಗೊತ್ತಿರಲಿಲ್ಲ. ಅವನ ಕುಟುಂಬದ ಸದಸ್ಯರನ್ನ ನೋಡಿ ಬಂದೆ. ಅವ್ರ ಜೊತೆ ಸಂಪರ್ಕ ನನಗೆ ಈಗಲೂ ಕೂಡ ಇದೆ. ಅವನ ಜೀವನದಿಂದ ಪ್ರಭಾವಿತನಾಗಿ ನಾನು ಮಾನವಶಾಸ್ತ್ರದಲ್ಲೇ ನನ್ನ ಜೀವನ ರೂಪಿಸ್ಕೋಬೇಕು ಅಂತ ಇದ್ದವನು ಮೈಸೂರು ವಿಶ್ವವಿದ್ಯಾನಿಲಯದ ಜಾತಿ ರಾಜಕೀಯವನ್ನು ನೋಡಿ ರೊಚ್ಚಿಗೆದ್ದು ನಾನು ವಿಶ್ವವಿದ್ಯಾನಿಲಯವನ್ನು ಬಿಡುವ ಪರಿಸ್ಥಿತಿ ಬಂತು. ಡಾಮಿನೆಂಟ್ ಕಾಸ್ಟ್ಗೆ ಸೇರಿದವರೇ ಆಗಿದ್ದರೂ ಕೂಡ ನಾನು ಆ ಜಾತಿಯ ಆಗಿನ ವೈಸ್ ಚಾನ್ಸ್ಲರ್ ಮತ್ತು ಆಗಿನ ಪ್ರೊಫೆಸರ್ಗಳು ನಡೆಸ್ತಾ ಇದ್ದಂತಹ ದಬ್ಬಾಳಿಕೆಯನ್ನು ವಿರೋಧಿಸಿದೆ. ನಾನು ಸಮಾಜವಾದಿ ಯುವಜನ ಸಭಾದ ಸಕ್ರಿಯ ಸದಸ್ಯನಾಗಿದ್ದೆ. ರಾಮ್ ಮನೋಹರ್ ಲೋಹಿಯಾ ಸಿದ್ಧಾಂತ ನನಗೆ ಬಹಳ ಪ್ರಭಾವ ಬೀರಿತ್ತು. ನಾನು ಆ ವೇಳೆಗಾಗಲೇ ಗಾಂಧಿ, ಮಾರ್ಕ್ಸ್, ರಸಲ್ ಇತ್ಯಾದಿಗಳನ್ನೆಲ್ಲ ಓದಿಕೊಂಡು ನಮ್ಮ ಭಾರತೀಯ ಪರಿಸ್ಥಿತಿಗೆ ಯಾವ ಸಿದ್ಧಾಂತ ಸೂಕ್ತ ಅನ್ನೋದ್ರ ಬಗ್ಗೆ ಬಹಳ ಆಲೋಚನೆ ಮಾಡ್ತಾ ಇದ್ದೆ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಸಮಾಜವಾದಿ ಸಿದ್ಧಾಂತ ನನಗೆ ಬಹಳ ಅರ್ಥಪೂರ್ಣ, ಈ ದೇಶದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರೂಪಿಸಿದಂತಹ ಸಿದ್ಧಾಂತ ಅಂತ ನಾನು ಸಮಾಜವಾದಿ ಯುವಜನ ಸಭಾಗೆ ಸೇರಿದೆ. ಆ ವೇಳೆಗೆ ಪ್ರೊಫೆಸರ್ ನಂಜುಂಡಸ್ವಾಮಿ, ತೇಜಸ್ವಿಯವರು, ಪ್ರೊಫೆಸರ್ ರಾಮದಾಸ್ ಇತ್ಯಾದಿ, ಲಂಕೇಶ್ ಅವರು, ಇವರೆಲ್ಲರೂ ಈ ಸಂಘಟನೆಯಲ್ಲಿ ಇದ್ದರು. ಅವರ ಒಡನಾಟದಲ್ಲಿ ನನ್ನ ವಿದ್ಯಾರ್ಥಿ ದೆಸೆ ಕಳೆಯಿತು. ನಾವು ಜಾತಿ ವಿನಾಶ ಸಮ್ಮೇಳನವನ್ನು ಮಾಡಿ 75ನೇ ಇಸ್ವಿಯಲ್ಲಿ ಕುವೆಂಪು ಅವರನ್ನು ಅದರ ಉದ್ಘಾಟನೆ ಕರೆದು ಅವ್ರು ಮಾಡಿದಂಥ ಐತಿಹಾಸಿಕ ಭಾಷಣದಿಂದ ನಾನು ಸಾಕಷ್ಟು ಪ್ರಭಾವಿತನಾದೆ. ಮತ್ತು ಅಲ್ಲಿ ನಡೀತಾ ಇದ್ದ ಕೊಳಕು ರಾಜಕೀಯವನ್ನು, ತನ್ನದೇ ಜಾತಿಯವರಿಗೆ ರ್ಯಾಂಕ್ ಕೊಡೋದು, ತಮ್ಮದೇ ಆದ ಜಾತಿಯವರನ್ನು ಕೆಲಸ ಕೊಡೋದು, ಮತ್ತು ಆ ಜಾತಿಯವರನ್ನೇ ಪ್ರಮೋಟ್ ಮಾಡೋದು, ಉಳಿದ ಜಾತಿಯವರ ಬಗ್ಗೆ ಕೀಳಾದ ಭಾವನೆಯನ್ನು ಇಟ್ಕೊಳ್ಳೋದು, ಇಂಥದನ್ನು ನಾನು ಬಹಳ ಕಠಿಣವಾಗಿ ವಿರೋಧಿಸೋದ್ರ ಮುಖಾಂತರ ನನ್ನ ಜಾತಿಯವರೇ ನನ್ನ ಶತ್ರುಗಳಾಗುವ ಹಾಗೆ ಮಾಡಿದೆ. ನನಗೆ ಜಾತಿ ಅನ್ನೋದು ಇರಲಿಲ್ಲ. ನನ್ನ ಜಾತಿ ಅಂದರೆ ನನ್ನದೇ ಆದ ಜಾತಿ ಇರಲಿಲ್ಲ. ನಮ್ಮ ತಂದೆ ತಾಯಿಗಳು ಯಾವುದೋ ಜಾತಿಯಲ್ಲಿ ಹುಟ್ಟಿದ್ದರಿಂದ ಆ ಜಾತಿ ನಂದು ಅನ್ನೋದಾಗಿತ್ತೆ ಹೊರತು ನಾನು ಈ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂತಹವನಾಗಿರಲಿಲ್ಲ. ಆನಂತರ ನಾನು CRPFಗೆ DYSP ಆಗಿ ಕಾಂಪಿಟೇಟಿವ್ ಪರೀಕ್ಷೆ ಮುಖಾಂತರ ಸೇರಿದೆ. ಹಲವಾರು ಲಕ್ಷ ಕ್ಯಾಂಡಿಡೇಟ್ಗಳಲ್ಲಿ ಸೆಲೆಕ್ಟ್ ಆದ 38 ಸದಸ್ಯರಲ್ಲಿ ನಾನು ಒಬ್ಬ. ನನ್ನ ವೃತ್ತಿ ಜೀವನ ಬಹಳ ರೋಚಕವಾಗಿತ್ತು. ಯಾಕೆ ಅಂತಂದರೆ
ನಾನು ಚೂಸ್ ಮಾಡಿಕೊಂಡ ಅಥವಾ ನನ್ನ ಮುಂದೆ ಬಂದಂತಹ ಮಾರ್ಗ ಸಾಮಾನ್ಯ ಕನ್ನಡಿಗರು ಪರಿಚಿತರ ಅಲ್ಲದೇ ಇರುವಂತಹ ಮಾರ್ಗ. ಆ ದೃಷ್ಟಿಯಿಂದ ನಾನು ಉತ್ತರ ಭಾರತದಲ್ಲಿ ರಾಜಸ್ಥಾನದಲ್ಲಿ ಮೌಂಟ್ ಅಬು ಅನ್ನೋ ಒಂದು ಜಾಗದಲ್ಲಿ ನನ್ನ ಟ್ರೈನಿಂಗ್ ಪ್ರಾರಂಭ ಆಯಿತು. ಆ ಟ್ರೈನಿಂಗ್ನಲ್ಲಿ ನಾನು ಅದಕ್ಕಿಂತ ಹಿಂದೆ ಯಾವುದೇ ಆಟಗಳಾಡೋದ್ರಲ್ಲಾಗಲಿ ಆರ್ಮಿ ಅಥವಾ ಆರ್ಮ್ಡ್ ಪೊಲೀಸ್ಗಳ ಬಗ್ಗೆ ಆಸಕ್ತಿ ಇದ್ದಂಥವನಾಗಿರಲಿಲ್ಲ. ನಾನು ಸ್ಕಾಲರ್ ಟೈಪ್ ವಿದ್ಯಾರ್ಥಿ ಆಗಿದ್ದರಿಂದ ನನಗೆ ಈ ತರಹದ ಆಸಕ್ತಿಗಳು ಇಲ್ಲದೇ ಇದ್ದಿದ್ದರಿಂದ ಅಲ್ಲಿಯ ಜೀವನ ಮತ್ತು ಅಲ್ಲಿಯ ಟ್ರೈನಿಂಗ್ ನನಗೆ ತೀರಾ ಹೊಸದಾಗಿತ್ತು ಮತ್ತು ಬಹಳ ಕಠಿಣವಾಗಿ ನನಗೆ ಕಾಣಿಸ್ತು. ಮೊದಲನೇದಾಗಿ ಆ ಮೌಂಟ್ ಅಬುನಲ್ಲಿ ಸಬ್-ಝೀರೋ ಟೆಂಪ್ರೇಚರ್ನಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ನಾನು ಅಲ್ಲಿಗೆ ಹೋದಾಗ ಎಲ್ಲವೂ ನನಗೆ ಬಹಳ ಭಿನ್ನವಾಗಿತ್ತು. ಅದಕ್ಕಿಂತ ಮುಂಚೆ ನಾನು ಉತ್ತರ ಭಾರತ ನೋಡೇ ಇರಲಿಲ್ಲ. ಆ ಚಳಿಯಲ್ಲಿ ನಾವು ನಮಗಿದ್ದಂತಹ ಕಠಿಣ ಫಿಸಿಕಲ್ ಟ್ರೈನಿಂಗ್ ಮಾಡುವಾಗ ಮತ್ತು ಬಾಕಿ ಜನಗಳೆಲ್ಲ ಮಾಡಲಿಕ್ಕೆ ಸಾಧ್ಯವಾದದ್ದು ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗದೇ ಇದ್ದಾಗ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಕೀಳರಿಮೆ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ನಾನು ಬೇರೆಯವ್ರಿಗಿಂತ ಕೀಳು ಅನ್ನುವಂಥ ಭಾವನೆ ಬಂತು. ಯಾಕೆಂದರೆ ಅದುವರೆಗೂ ನಾನು ನಮ್ಮ ಹಳ್ಳಿಯಲ್ಲಿದ್ದಾಗ ನಾನು ನನ್ನ ಸಮವಯಸ್ಕರಲ್ಲಿ ಬುದ್ಧಿವಂತ ಅಂತ ಮತ್ತು ಹಲವಾರು ಸಾಧ್ಯತೆಗಳನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಅನ್ವೇಷಿ ಅಂತ ಅನ್ನುವಂತಹ ಹೆಸರಿತ್ತು. ಮತ್ತು ಕಾಲೇಜಿನ ದೆಸೆಯಲ್ಲೂ ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದೆ, ಹಲವಾರು ಕಲ್ಚರಲ್ ಆ್ಯಕ್ಟಿವಿಟಿಗಳಲ್ಲಿ ಭಾಗವಹಿಸ್ತಾ ಇದ್ದೆ, ಯೂನಿವರ್ಸಿಟಿ ಡಿಬೇಟರ್ ಆಗಿದ್ದೆ. ಹೀಗಾಗಿ ಮತ್ತು ಸಾಹಿತ್ಯದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಕತೆ ಕವನಗಳನ್ನು ಬರೀತಾ ಇದ್ದೆ. ರ್ಯಾಂಕ್ ಬರ್ತಾ ಇದ್ದದ್ರಿಂದ ನಾನು ನನ್ನ ಬಗ್ಗೆನೇ ನನಗೆ ಯಾವುದೋ ಒಂದು ಹೆಮ್ಮೆಯ ಅಥವಾ ಮೇಲಿರಿಮೆಯ ಭಾವನೆ ಇದ್ದದ್ದು. ನಾನು ಅಲ್ಲಿಗೆ ಹೋದಾಗ ಮೊದಲನೇ ಬಾರಿಗೆ ನಾನು ಸಾಮಾನ್ಯರಿಗಿಂತ ಅಲ್ಲಿದ್ದ ಆ್ಯಾವ್ರೇಜ್ ಜನರಿಗಿಂತ ಕಡಿಮೆ ಎನ್ನುವಂತಹ ಭಾವನೆ ನನಗೆ ಮೊದಲನೇದಾಗಿ ಬಂತು. ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಸತತ ಪರಿಶ್ರಮ ಮಾಡಿದೆ. ಮಾನವಶಾಸ್ತ್ರ, ಅದನ್ನು ಇಂಗ್ಲೀಷ್ನಲ್ಲಿ ಆಂಥ್ರಪಾಲಜಿ ಅಂತ ಹೇಳ್ತಾರೆ. ಆಂಥ್ರಪೋಸ್ ಅಂತ ಅಂದರೆ ಮನುಷ್ಯ ಅಂತ, ಮನುಷ್ಯನ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಯಾವ ದೃಷ್ಟಿಯಿಂದ ಮನುಷ್ಯನ ಅಧ್ಯಯನ ಮಾಡ್ತಾರೆ? ಎಲ್ಲರೂ ಮನುಷ್ಯನ ಅಧ್ಯಯನ ಮಾಡೋದೆ. ಇದು ಮನುಷ್ಯನ ಒಂದು ಫಿಸಿಕಲ್ ಬೀಯಿಂಗ್, ಅವನ ಭೌತಿಕ ವಿಚಾರ. ಅಂದರೆ ಅವನ ವಿಕಾಸ ಹೇಗಾಯಿತು, ಅವನು ಬೇರೆ ಪ್ರಾಣಿಯಿಂದ ಹೇಗೆ ವಿಕಾಸ ಆಗಿ ಮನುಷ್ಯ ಬೆಳೆದ, ಇದನ್ನು ಫಿಸಿಕಲ್ ಆಂಥ್ರಪಾಲಜಿಯಲ್ಲಿ ಬ್ಲಡ್ ಗ್ರೂಪ್ ಏನು, ರೇಸ್ಗಳೇನು, ಯಾವ್ಯಾವ ದೇಶದ ಜನ ಯಾವ್ಯಾವ ರೀತಿ ಕಾಣಿಸ್ತಾರೆ, ಅವರ ಜೆನೆಟಿಕ್ ಫಾರ್ಮೇಷನ್ ಏನು, ಇದು ಫಿಸಿಕಲ್ ಆಂಥ್ರಪಾಲಜಿ ಓದುವಂಥ ಶಾಸ್ತ್ರ. ಮನುಷ್ಯನ ಒಬ್ಬ ಸಾಂಸ್ಕೃತಿಕ ಜೀವಿಯಾಗಿ ಅವನು ಹೇಗೆ ವಿಕಸವಾದ, ಅವನು ಹೇಗೆ ಆದಿಮಾನವ ಆಗಿದ್ದವನು ನಾಗರಿಕತೆಗೆ ಬೆಳೆದು ಬಂದ, ಅವನು ಆಯುಧಗಳನ್ನು ಯಾವಾಗ ಬಳಸ್ಲಿಕ್ಕೆ ಶುರು ಮಾಡ್ದ, ಯಾವ ತರಹದ ಆಯುಧಗಳನ್ನು ಬಳಸ್ದ, ಅವನು ಕಲ್ಲನ್ನು ಬಳಸಿದ್ದು ಯಾವಾಗ, ಅವನು ಮೆಟಲ್ ಲೋಹಗಳನ್ನು ಬಳಸಿದ್ದು ಯಾವಾಗ, ವೀಲ್ ಚಕ್ರ ಯಾವಾಗ ಕಂಡಿಡ್ದ, ಯಾವಾಗ ಅವನು ವ್ಯವಸಾಯ ಪ್ರಾರಂಭ ಮಾಡ್ದ, ಮತ್ತು ಬೇರೆ ಬೇರೆ ಸಂಸ್ಕೃತಿಯ ಜನ ಹೇಗೆ ಭಿನ್ನ ಭಿನ್ನವಾಗಿರ್ತಾರೆ, ಅವ್ರ ಭಾಷೆ, ಅವರ ವರ್ಲ್ಡ್ ವ್ಯೂ, ಅವರ ಜೀವನದ ಕ್ರಮ, ಅವರು ಧರಿಸುವ ವೇಷಭೂಷಣ, ಇದನ್ನೆಲ್ಲ ಕಲ್ಚರಲ್ ಆಂಥ್ರಪಾಲಜಿ ಅಥವಾ ಸಾಂಸ್ಕೃತಿಕ ಮಾನವಶಾಸ್ತ್ರ ಅಧ್ಯಯನ ಮಾಡುತ್ತೆ. ಅದರಲ್ಲೂ ಹೆಚ್ಚಾಗಿ ಸೋಷಿಯಾಲಜಿನಲ್ಲಿ ಬೆಳೆದ ಸಮಾಜ ಅಥವಾ ಮುಂದುವರೆದ ಸಮಾಜವನ್ನು ಅಧ್ಯಯನ ಮಾಡಿದ್ರೆ ಆದಿವಾಸಿ ಸಮಾಜ ಅಥವಾ ಸಾಂಸ್ಕೃತಿಕವಾಗಿ ಅಥವಾ ನಾಗರಿಕತೆಯ ದೃಷ್ಟಿಯಿಂದ ಹಿಂದುಳಿದಂತಹ ಜನಗಳನ್ನು, ಅಂದರೆ ಆದಿವಾಸಿಗಳು ಅಥವಾ ಟ್ರೈಬಲ್ಸ್ ಅಂತ ಯಾರನ್ನು ಹೇಳ್ತೀವಿ, ಆ ಜನಗಳನ್ನು ಆಂಥ್ರಪಾಲಜಿ ಮೂಲತಃ ಅಧ್ಯಯನ ಮಾಡುತ್ತೆ. ಮತ್ತು ಸೋಷಿಯಲ್ ಆಂಥ್ರಪಾಲಜಿ ಮೂರನೇ ಭಾಗ. ಅದು ಹೇಗೆ ಸಮಾಜದಿಂದ ಸಮಾಜಗಳು ಭಿನ್ನ, ಒಂದು ಕಾಂಪ್ಲೆಕ್ಸ್ ಸಮಾಜ ಹೇಗಿರುತ್ತೆ, ಒಂದು ರಾಷ್ಟ್ರಕ್ಕೂ ಸಮಾಜಕ್ಕೂ ಏನು ಸಂಬಂಧ, ಸಾಮಾಜಿಕ ಸಂಬಂಧಗಳು ಹೇಗಿರ್ತವೆ, ಸಾಮಾಜಿಕ ಸಂಸ್ಥೆಗಳು ಹೇಗಿರ್ತವೆ, ಕುಟುಂಬ ಹೇಗಿರುತ್ತೆ, ಮದುವೆ ಮಾಡ್ಕೊಳ್ಳೋ ಪದ್ಧತಿ ಹೇಗಿರುತ್ತೆ, ಅಥವಾ ಅದಕ್ಕಿಂತ ಮುಂಚೆ ವಧು ಅಥವಾ ವರನನ್ನು ಅವರು ಸೆಲೆಕ್ಟ್ ಮಾಡುವ ಕ್ರಮ ಹೇಗೆ, ಅವರು ಜನ್ಮದ ಅಥವಾ ಸಾವಿನ ಸಂದರ್ಭಗಳಲ್ಲಿ ಅವರ ಪದ್ಧತಿಗಳೇನಿರುತ್ತೆ, ಆಚಾರ ವಿಚಾರಗಳೇನಿರುತ್ತೆ, ಮತ್ತು ಒಂದೊಂದು ಭಾರತದ ಕಾಂಟೆಕ್ಸ್ಟ್ನಲ್ಲಿ ಜಾತಿಗಳು ಹೇಗಿರ್ತವೆ, ಅದರ ತರತಮ ಭೇದ ಹೇಗಿರುತ್ತೆ,
ಯಾವ್ಯಾವ ಜಾತಿಯ ಕಸುಬುಗಳೇನು, ಬೇರೆ ಬೇರೆ ಜಾತಿಯ ಜೊತೆಯಲ್ಲಿ ಆ ಜಾತಿಗಳ ಸಂಬಂಧವೇನು, ಇಂಥದನ್ನೆಲ್ಲ ಅಧ್ಯಯನ ಮಾಡೋದು ಸೋಷಿಯಲ್ ಆಂಥ್ರಪಾಲಜಿ. ನಾನು ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಆಂಥ್ರಪಾಲಜಿಯಲ್ಲಿ ಸ್ಪೆಷಲೈಸ್ ಮಾಡಿದರೂ ಕೂಡ ನಾನು ಟೀಚ್ ಮಾಡಿದ್ದು ಫಿಸಿಕಲ್ ಆಂಥ್ರಪಾಲಜಿಯಲ್ಲಿ. ಹೀಗಾಗಿ ನನಗೆ 3 ಮುಖ್ಯ ಬ್ರ್ಯಾಂಚ್ಗಳಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾನು ರಿಸರ್ಚ್ ಮಾಡಿದ್ದು ಈ ಆದಿವಾಸಿಗಳು, ಕೊಡಗಿನ ಜೇನು ಕುರುಬರು, ಬೆಟ್ಟ ಕುರುಬರು, ಎರವರು, ಮಲೆ ಕುಡಿಯರು, ಮತ್ತು ಕಾಡಿನಲ್ಲಿ ಮತ್ತು ಕಾಡಿನ ಅಕ್ಕಪಕ್ಕದ ಗ್ರಾಮಗಳಲ್ಲಿ ವಾಸಿಸುವ ಜನಗಳ ಜೀವನ ವಿಧಾನ, ಅವರ ಆರ್ಥಿಕ ಸ್ಥಿತಿಗತಿಗಳು, ಅವರ ಶೈಕ್ಷಣಿಕ ಸ್ಥಿತಿ, ಅವ್ರಿಗೆ ಇರುವಂತಹ ನಾಗರಿಕ ಸೌಲಭ್ಯಗಳು, ಅವರ ಪ್ರಾಪಂಚಿಕ ದೃಷ್ಟಿ, ಅವರು ಹೇಗೆ ಪ್ರಪಂಚವನ್ನು ನೋಡ್ತಾರೆ, ಅವರ ಆಲೋಚನೆಗಳು ಹೇಗಿದೆ, ಅವರು ಬಾಕಿ ಸಮಾಜದ ಜನಗಳ ಜೊತೆ ಮಾಡರ್ನೈಸ್ ಯಾಕಾಗಿಲ್ಲ, ನಾವೀನ್ಯತೆ ಅವ್ರಿಗೆ ಯಾಕೆ ಬಂದಿಲ್ಲ, ಈ ವಿಷಯಗಳನ್ನ ಅಧ್ಯಯನ ಮಾಡ್ತಾ ಇದ್ದೆ. ನನ್ನ ಥೀಸಿಸ್ ನಾನೇ ಚೂಸ್ ಮಾಡಿಕೊಂಡಂಥ ನನಗೆ ಬಹಳ ಪ್ರಿಯವಾದಂಥ ಸ್ಕೀಮ್ ಏನಾಗಿತ್ತಂತ ಅಂದರೆ, ಆ ವೇಳೆಗಾಗಲೇ ಸ್ವಾತಂತ್ರ್ಯ ಬಂದು ಹಲವಾರು ದಶಕಗಳು ಕಳೆದಿದ್ದರೂ ಕೂಡ ಆದಿವಾಸಿಗಳ ಉದ್ಧಾರಕ್ಕಾಗಿ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿ ಅವ್ರಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರೂ ಕೂಡ ಅವರ ಸ್ಥಿತಿ ಹಾಗೆಯೇ ಉಳಿಯೋದಕ್ಕೆ ಕಾರಣ ಏನು? ಇದು ಯೋಜನೆಗಳಲ್ಲಿರುವ ನ್ಯೂನತೆಯೇ, ಅಥವಾ ಆ ಜನಗಳಿಗೆ ಈ ಯೋಜನೆಗಳು ಬೇಡವೇ, ಅವರಿಗೆ ಈ ತರಹದ ಪ್ರಗತಿ ಬೇಡವೇ, ಅವ್ರಿಗೆ ಯಾವ ತರಹದ ಪ್ರಗತಿ ಬೇಕು, ಅವರ ಜೀವನದ ಉದ್ದೇಶ ಏನು, ಅವರ ಸುಖ ಸಮೃದ್ಧಿಗಳು ಯಾವುದರ ಆಧಾರದ ಮೇಲೆ ರೂಪಿತವಾಗ್ತವೆ, ಈ ಥರದನ್ನು ಅಧ್ಯಯನ ಮಾಡಲಿಕ್ಕೆ ಪ್ಲ್ಯಾನಿಂಗ್ ಆ್ಯಂಡ್ ದಿ ಪೂರ್ ಅನ್ನೋವಂಥ ಥೀಸಿಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕಾಗಿ ನಾನು ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇದು ನನ್ನ ಶೈಕ್ಷಣಿಕ ವಿಷಯದ ಬಗ್ಗೆ ಆಯಿತು. ನಾನು ನನ್ನ ಥೀಸಿಸ್ಗೆ ಹೆಗ್ಗಡದೇವನಕೋಟೆಯ ಸರಗೂರಿನ ಬಂಕ್ವಾಡಿ ಆಸ್ಪಾಸ್ನ ಆದಿವಾಸಿಗಳು, ಜೇನು ಕುರುಬರು, ಬೆಟ್ಟ ಕುರುಬರು, ಇವ್ರನ್ನ ಸ್ಟಡಿ ಮಾಡ್ತಾಯಿದ್ದೆ. ಮತ್ತು ಕೊಡಗಿನಲ್ಲಿ ರೇಷ್ಮೆ ಅಂತ ತಿತಿಮತಿ ಪಕ್ಕದ್ದು, ಮತ್ತು ಸಂಪಾಜೆ ಹತ್ರ ಮಲೆ ಕುಡಿಯರು, ಇವರನ್ನ ಅಧ್ಯಯನ ಮಾಡ್ತಾಯಿದ್ದೆ. ನಾನು ಮತ್ತೆ ನನ್ನ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿದ ನಂತರ ನಾನು ಈಗ ಇದೇ ಆದಿವಾಸಿಗಳನ್ನು ಇವ್ರ ಜಾಗಗಳಲ್ಲೇ ಮತ್ತೆ ಅಧ್ಯಯನ ಮಾಡ್ತಿದ್ದೀನಿ. ಮತ್ತು ಈ ನಡುವೆಯೂ ನನ್ನ ವೃತ್ತಿ ಜೀವನದಲ್ಲಿ ಸುಮಾರು ನಾನು 37 ವರ್ಷ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಗ್ರೂಪ್ ಎ ಆಫೀಸರ್ ಆಗಿ IGP ಆಗಿ ನಿವೃತ್ತಿ ಹೊಂದಿದೆ. ನಾನು ಕರ್ನಾಟಕದಿಂದ ಬಂದಂಥ ಮೊದಲನೇ IGP ನಮ್ಮ ಇಲಾಖೆಯಲ್ಲಿ. ನಾನು ನಿವೃತ್ತನಾದಾಗ ಸೆಂಟ್ರಲ್ ರಿಸರ್ವ್ ಪೊಲೀಸ್ಗೆ ಕೇರಳ ಮತ್ತು ಕರ್ನಾಟಕ 2 ರಾಜ್ಯಗಳಿಗೆ ನಾನು ಹೆಡ್ ಆಗಿದ್ದೆ. ನನ್ನ ವೃತ್ತಿ ಜೀವನದಲ್ಲಿ ನಾರ್ತ್ ಈಸ್ಟ್, ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ್ ಆ ಪ್ರದೇಶಗಳಲ್ಲಿ ಕೆಲಸ ಮಾಡುವಾಗ, ಕಾಶ್ಮೀರದಲ್ಲಿ ಮತ್ತು ಮಧ್ಯ ಭಾರತದಲ್ಲೆಲ್ಲ ಕೆಲಸ ಮಾಡುವಾಗ ಈ ನನ್ನ ಆಂಥ್ರಪಾಲಜಿಯ ಜ್ಞಾನ ಬಹಳ ಪ್ರಯೋಜನಕ್ಕೆ ಬಂತು. ಯಾಕೆ ಅಂತಂದರೆ ಬಾಕಿ ಜನಗಳು ಈ ಯಾರನ್ನ ಅಪರಾಧಿಗಳು ಅಂತ ನೋಡ್ತಾ ಇದ್ರೋ ಅವರು ನೋಡುವ ದೃಷ್ಟಿಗೂ ನಾನು ನೋಡುವ ದೃಷ್ಟಿಗೂ ಬಹಳ ಭಿನ್ನತೆ ಇತ್ತು. ನಾನು ಅಧ್ಯಯನ ಮಾಡಿದ ಮಾನವಶಾಸ್ತ್ರ ನನಗೆ ನನ್ನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ಆ ಜನಗಳನ್ನು ಹೇಗೆ ಇನ್ವಾಲ್ವ್ ಮಾಡಿಕೊಂಡು ಅವ್ರಿಗೆ ಯಾವುದು ಸಹ್ಯ ಯಾವುದು ಅಸಹ್ಯ, ಯಾಕೆ ಈ ವ್ಯಕ್ತಿ ಈ ತರಹದ ಅಪರಾಧಗಳನ್ನು ಮಾಡ್ತಾನೆ, ಅವನನ್ನು ಹೇಗೆ ತಡೆಗಟ್ಟಬಹುದು, ಆ ಸಮೂಹಗಳನ್ನು ಹೇಗೆ ಬಳಸ್ಕೊಳ್ಬಹುದು ಅನ್ನುವ ದೃಷ್ಟಿಯಲ್ಲಿ ನನಗೆ ಬಹಳ ಪ್ರಯೋಜನ ಆಯಿತು. ಮತ್ತು ನಿವೃತ್ತಿ ನಂತರ ಈಗ ನಾನು ಇದೇ ಆದಿವಾಸಿಗಳನ್ನು ಅಧ್ಯಯನ ಮಾಡ್ತಿದ್ದೀನಿ. ಅವರ ಜೀವನದ ಕ್ರಮದಲ್ಲಿ ಮಹಾನ್ ವ್ಯತ್ಯಾಸಗಳೇನೂ ಆಗಿಲ್ಲ. ಅವರಲ್ಲಿ ಅವರ ಆರ್ಥಿಕ ಸ್ಥಿತಿ ಹಾಗೇ ಇದೆ, ಸಾಮಾಜಿಕವಾಗಿ ಬಹಳ ಹಿಂದುಳಿದಿದ್ದಾರೆ. ಅವರನ್ನು ಎಲ್ಲರೂ ಶೋಷಣೆ ಮಾಡ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳು, ಅಕ್ಕಪಕ್ಕದ ಲ್ಯಾಂಡ್ಲಾರ್ಡ್ಗಳು, ರಾಜಕಾರಣಿಗಳು, ಇವರೆಲ್ಲರ ಶೋಷಣೆಯ ವಸ್ತು ಅವರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಲಿಕ್ಕರ್ ಲಾಬಿ ಇವ್ರನ್ನೆಲ್ಲರೂ ಒಂದು ಮದ್ಯದ ದಾಸರನ್ನಾಗಿ ಮಾಡಿ ಇವರಲ್ಲಿ ಸುಮಾರು 98 ಭಾಗ ಹೆಣ್ಣು ಗಂಡುಗಳು ಅನ್ನೋ ಭೇದ ಇಲ್ಲದೆ ಎಲ್ಲರೂ ಈ ಕುಡಿಯೋ ಅಭ್ಯಾಸ ಮಾಡಿಕೊಂಡು ಅವರ ಶಾರೀರಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗಳೆಲ್ಲವೂ ಅಧೋಗತಿಗೆ ಹೋಗುವ ಹಾಗೆ ಮಾಡಿದೆ. ಬಹಳಷ್ಟು ಜನ ಡಿಪ್ರೆಷನ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಲ್ಲಿ ಅತಿ ಹೆಚ್ಚು ಜನ
ಕೂಲಿ ಕಾರ್ಮಿಕರೇ, ಅದರಲ್ಲೂ ಟೆರ್ಷರಿ ಸೆಕ್ಟರ್ನಲ್ಲಿ ಇರುವಂತಹ ಕೂಲಿ ಕಾರ್ಮಿಕರೇ ಇವರಾಗಿದ್ದಾರೆ. ಅವರು ಗಳಿಸುವ ಸಂಪಾದನೆಯ ಹೆಚ್ಚು ಭಾಗ ಅವರ ಮದ್ಯಕ್ಕಾಗಿ, ಲಿಕ್ಕರ್ಗಾಗಿ ಖರ್ಚಾಗ್ತಾ ಇದೆ. ಹೀಗಾಗಿ ಅವ್ರ ಸ್ಥಿತಿಯಲ್ಲಿ ನಾನು ಹೆಚ್ಚು ಭಿನ್ನತೆಯನ್ನು ನಾನು ನೋಡಿಲ್ಲ. ಆಗಿರುವ ಪರಿವರ್ತನೆ ಏನಂದರೆ, ಹಿಂದೆ ಅವರು ಕಾಡಿನಲ್ಲಿದ್ದಾಗ ಆ ಕಾಡಿನ ಪರಿಸರದಲ್ಲಿ ಹೊರ ಪ್ರಪಂಚದ ಜನಗಳ ಜೊತೆ ಸಂಪರ್ಕವಿಲ್ಲದ ರೀತಿಯಲ್ಲಿ ಕಾಡಿನಲ್ಲೇ ಸಿಗ್ತಾ ಇದ್ದಂತಹ ಗೆಡ್ಡೆ ಗೆಣಸು ಗಳನ್ನು ತಿನ್ಕೊಂಡು ಬದುಕ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗಿದ್ದ ಆನಂದ ಇವತ್ತಿಲ್ಲದಂತಾಗಿದೆ. ಅವರ ಸಂಸ್ಕೃತಿ ಹಾಳಾಗಿದೆ. ತಮ್ಮದೇ ಆದ ಸಂಸ್ಕೃತಿ, ಭಾಷೆ ಎಲ್ಲ ಬುಲ್ಡೋಸ್ ಆಗೋಗ್ಬಿಟ್ಟಿದೆ. ಹೀಗಾಗಿ ಅವರು ಸೆಕೆಂಡ್ ರೇಟ್ ಅಥವಾ ಥರ್ಡ್ ರೇಟ್ ಸಿಟಿಸನ್ಸ್ ಆಗಿ ಇವತ್ತು ಬದುಕ್ತಿದ್ದಾರೆ. ಇದು ಬಹಳ ಶೋಚನೀಯವಾದ ಸ್ಥಿತಿ. ನಮ್ಮ ಯೋಜನೆಗಳು, ನಮ್ಮ ರಾಜಕಾರಣಿಗಳು, ನಮ್ಮ ಅಧಿಕಾರಿಗಳು, ನಮ್ಮ ಸಮಾಜ ಯಾವ ರೀತಿ ಈ ಆದಿವಾಸಿಗಳನ್ನು ನೋಡುವ ದೃಷ್ಟಿ ಫೇಲ್ ಆಗಿದೆ ಅಥವಾ ಇವರು ಮಾಡಿದ ಯೋಜನೆಗಳು ಫೇಲ್ ಆಗಿದೆ ಅನ್ನೋದು ಇದರಿಂದ ವ್ಯಕ್ತವಾಗುತ್ತೆ. ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.